ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಅಲ್ವಾ 10 ಲ್ಯಾಕ್ಸ್ ಆಗೋಷ್ಟು ಒಡವೆ ನಾವು ಮಾಡೋಕ್ಕೆ ಹಾಕಿದ್ವಿ ಅಂತ. ಅದನ್ನು ಇವತ್ತು ಈಸ್ಕೊಂಬರೋಣ ಅಂತ ಹೋಗಿದ್ವಿ. ಸೊ ಅದನ್ನೇ ಲಾಗ್ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ನೆಕ್ ಚೈನ್ಸನ್ನು ನೋಡ್ತಾ ಇದೆ. ನೋಡಿ, ಈ ಥರ ನೆಕ್ ಚೈನ್ಸ್ ಇದೆ. ಇದೆಲ್ಲ ಬಂದು ಸ್ಟಾರ್ಟಿಂಗ್ ಬಂದು 15 ಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಇದು ಬಂದು ಗಜಾನನ್ ಜ್ಯುವೆಲರಿ ಅಂತ ಹೇಳ್ಬಿಟ್ಟು ಚಿಕ್ಕಪೇಟೆನಲ್ಲಿ ಇರೋದು. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋ ಹಾಗೆ ಎಷ್ಟೊಂದು ಜನ ಆಲ್ರೆಡಿ ಇಲ್ಲಿಂದ ವೀಡಿಯೋ ಮಾಡಿ ಹಾಕಿದ್ದಾರೆ. ಅಂದರೆ ವೇಸ್ಟೇಜ್ ಬಂದುಬಿಟ್ಟು ಜಸ್ಟ್ 4% ಕೊಡ್ತಾರೆ, ಮತ್ತು ಮೇಕಿಂಗ್ ಬಂದು ಕಂಪ್ಲೀಟ್ ಝೀರೋ ಇರುತ್ತೆ ಅಂತ ಹೇಳ್ಬಿಟ್ಟು ಅದೇ ಜ್ಯುವೆಲರಿ ಶಾಪಲ್ಲಿ ನಾವು ಜ್ಯುವೆಲರಿನ ಮಾಡೋಕ್ಕೆ ಹಾಕಿದ್ದು. ಅದನ್ನು ಇವತ್ತು ಈಸ್ಕೊಂಬರೋಕ್ಕೆ ಅಂತ ಹೋಗಿದ್ದು. ಮತ್ತು ಇನ್ನು ನೆಕ್ ಪೀಸ್ಗಳನ್ನ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದೆ. ಈ ಥರ ನೆಕ್ ಪೀಸ್ಗಳು ಬಂದುಬಿಟ್ಟು ಜಸ್ಟ್ 15 ಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ, ಮತ್ತು ಅಪ್ ಟು 18 ಗ್ರಾಮ್ ಒಳಗಡೆ ಇದೆ ಇದರಲ್ಲಿ. ಈಗ ತೋರಿಸ್ತಿರೋ 4 ನೆಕ್ ಡಿಸೈನ್ಗಳಲ್ಲಿ 15 to 18 ಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ ವಿತ್ 4% ವೇಸ್ಟೇಜ್, ನೋ ಮೇಕಿಂಗ್ ಚಾರ್ಜಸ್. ಮತ್ತು ಇದು ಬಂದು ಈಗ ಹೊಸ್ದಾಗಿ ಯಾರೋ ಆರ್ಡ್ರ್ ಕೊಟ್ಟಿದ್ರಂತೆ, ಆ ಜ್ಯುವೆಲರಿನ ತೋರಿಸ್ತಾಯಿದ್ರು. ಇದು ಬಂದು ಆರ್ಡ್ರ್ ಕೊಟ್ಟು ಮಾಡಿಸಿದ್ರೆ 8% ಇರುತ್ತೆ. ಅವ್ರ ಹತ್ರ ರೆಡಿ ಇರೋದು ತೊಗೊಂಡ್ರೆ 4% ವೇಸ್ಟೇಜ್ ಇರುತ್ತೆ. ನನ್ನ ಮಗಳಿಗೆ ಈ ಥರ ಜ್ಯುವೆಲರಿ ಎಲ್ಲ ಹಾಕ್ಕೊಂಡು ನೋಡೋಕ್ಕೆ ಅವಳು ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವಳು ಹಾಕ್ಕೊಡು ಅಂತ ಫೋರ್ಸ್ ಮಾಡೋದು. ಅದಕ್ಕೆ ಅವಳಿಗೆ ಹಾಕಿ ನೋಡ್ತಾ ಇದೆ ಯಾವ ರೀತಿ ಕಾಣಿಸುತ್ತೆ ಅಂತ. ಇದನ್ನು ದೊಡ್ಡವರು ಹಾಕ್ಕೋಬೋದು, ಈ ರೀತಿ ಚಿಕ್ಕ ಮಕ್ಳಿಗೂ ಕೂಡ ಹಾಕ್ಬೋದು. ನೋಡಿ, ಇವಳಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಅವಳು ತುಂಬ ಖುಷಿ ಕೂಡ ಪಟ್ಲು, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದು ಬಂದು 16 ಗ್ರಾಮ್ ಇದೆ. ಇದು ಅಲ್ಲೇ ರೆಡಿ ಇರೋದ್ರಿಂದ ಇದಕ್ಕೆ ಜಸ್ಟ್ 4% ವೇಸ್ಟೇಜ್ ಆಗುತ್ತೆ ಅಂತ ಹೇಳಿದ್ರು. ಮತ್ತು ಮೇಕಿಂಗ್ ಬಂದು 0 ಇದೆ ಅಂತ ಹೇಳಿದ್ರು. 4% ವೇಸ್ಟೇಜು, ಮತ್ತು ನಾವು 3% GST ಕೊಡಲೇಬೇಕಾಗತ್ತೆ. ಅದು ಬಿಟ್ಟರೆ 4% ವೇಸ್ಟೇಜ್ ಆಗ್ತಾರೆ, ಮತ್ತು ಮೇಕಿಂಗ್ ಬಂದು 0 ಇರುತ್ತೆ. ಮತ್ತು ಈ ಜ್ಯುವೆಲರಿ ಬಂದ್ಬಿಟ್ಟು ಬ್ಯಾಂಗಲ್ ಕೂಡ ನೋಡ್ತಾ ಇದೆ. ಒಂದೇ ಬ್ಯಾಂಗಲಲ್ಲಿ ಅಂದರೆ ಇದು 4 ಸ್ಟೆಪ್ ಥರ ಮಾಡಿದ್ದಾರೆ. ಈ ರೀತಿ ಬ್ಯಾಂಗಲ್ ತುಂಬ ಚೆನ್ನಾಗಿತ್ತು. ಇದು ಟೊಳ್ಳು ಅಂತ ಏನಿಲ್ಲ, ಇಟ್ಕೊಂಡ್ರೆ ತುಂಬ ತೂಕವಾಗಿ ತುಂಬ ಚೆನ್ನಾಗಿತ್ತು. ಇದನ್ನು ಅಷ್ಟೇ ವೇಸ್ಟೇಜ್ ಬಂದು 4%. ನಾವು ಯಾವುದೇ ರೀತಿ ಆ್ಯಂಟಿಕ್ ತೊಗೊಂಡ್ರೂ ಇಲ್ಲಿ 4% ಇರುತ್ತೆ. ನಾವೇನಾದರೂ ಕಸ್ಟಮೈಸ್ ಮಾಡ್ತು ಅಂತಂದರೆ ಅದಕ್ಕೆ ಬಂದು 8% ಕೊಡಬೇಕಾಗತ್ತೆ. ಆಮೇಲೆ ಬಂದು ನೆಕ್ ಡಿಸೈನ್ ಇದೆ. ಇದರಲ್ಲಿ ನೆಕ್ಲೆಸ್ಗಳು ತೋರಿಸ್ತಾ ಇದ್ದಾರೆ. ನೋಡಿ, ಈ ರೀತಿ ತುಂಬ ಚೆನ್ನಾಗಿ ಬಂದಿದೆ ಈ ಸಲ ಅಂತ ಹೇಳ್ಬಿಟ್ಟು. ಇದೆಲ್ಲ ಬಂದು ಸ್ಟಾರ್ಟಿಂಗ್ ಫ್ರಮ್ 10 ಗ್ರಾಮಿಂದ ಹೇಳ್ಬಿಟ್ಟು ನಮಗೆ ರೀಸನಬಲ್ ಆಗಿರೋ ವೆಯ್ಟ್ಗೆ ಮಾಡಿದರೆ. ಇದೆಲ್ಲ ಬಂದ್ಬಿಟ್ಟು ತುಂಬ ಕಡಿಮೆ ಇದೆ. ಇದು ಬಂದು 10 ಇತ್ತು. ಮತ್ತು ಇದೆಲ್ಲ ಬಂದುಬಿಟ್ಟು 4% ವೇಸ್ಟೇಜ್ ಇದೆ. ಯಾವುದೇ ರೀತಿ ಇದೆಲ್ಲ ಆಲ್ರೆಡಿ ಮಾಡಿಟ್ಟಿರೋದ್ರಿಂದ, ಮತ್ತು ಇದು ಆ್ಯಂಟಿಕ್ ಜ್ಯುವೆಲರಿಗಳಾಗಿರೋದ್ರಿಂದ ನಾವು 4%ಗೆ ನಾವು ತೊಗೋಬೋದು. ಮತ್ತು ಇವಾಗ ಗೋಲ್ಡ್ ರೇಟ್ ಸ್ವಲ್ಪ ಕಡಿಮೆ ಆಗ್ತಿದೆ ಅಲ್ವಾ, ಅವರು ಹೇಳ್ತಾಯಿದ್ರು ಇವಾಗ ಗೋಲ್ಡ್ ರೇಟ್ ಕಡಿಮೆ ಆಗಿರೋದ್ರಿಂದ ಜನಗಳು ಕೂಡ ತುಂಬ ಜನ ಬರ್ತಾಯಿದ್ದಾರೆ. ಮತ್ತು ಡಿಸೈನ್ಸು ನಾವು ಈಗ ಯಾವ್ಯಾವ ಡಿಸೈನ್ ಇಲ್ಲೆಲ್ಲ ಇದೆ, ಎಷ್ಟೊಂದು ನೆಕ್ ಪೀಸ್ಗಳೆಲ್ಲ ತುಂಬ ಹೋಗ್ತಾ ಇದೆ ಸಿನ್ಸ್ ಬರೀ 4% ಇರೋದ್ರಿಂದ ಅಂತ ಹೇಳ್ಬಿಟ್ಟು. ಇವಾಗ ತುಂಬ ಜನ ಬಂದು ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಕಲೆಕ್ಷನ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿದ್ರು. ಯಾಕೆಂದರೆ ಅವರು ಎಷ್ಟು ಕಲೆಕ್ಷನ್ಸ್ ಇತ್ತು ಅದರಲ್ಲಿ ಎಷ್ಟೊಂದು ಆಲ್ರೆಡಿ ಸೇಲ್ ಆಗಿಬಿಟ್ಟಿತ್ತು. ಮತ್ತು ಕಸ್ಟಮೈಸ್ ಕೂಡ ತೊಗೋತಾರೆ. ನಾನು ಹೇಳ್ದಂಗೆ ಕಸ್ಟಮೈಸ್ಗೆ ಅವರು 8% ಚಾರ್ಜ್ ಮಾಡ್ತಾರೆ. ಇಲ್ಲಿರೋದು ಹರಳುಗಳೆಲ್ಲ ಇದೆ ಅಲ್ವಾ, ನಮಗೆ ಬೇಕು ಅಂದರೆ ಹರಳು ಹಾಕ್ಕೊಡ್ತಾರೆ. ಹರಳೆಲ್ಲ ಬೇಡ ಅಂತಂದರೆ ಹರಳೆಲ್ಲ ಅವರು ಅಂದರೆ ಹಾಕ್ತಿರ ಮಾಡ್ತಾರೆ. ಯಾವುದೇ ಜ್ಯುವೆಲರಿಗೂ ಹರಳಿಲ್ದಿರ ಮಾಡಲ್ಲ. ಬಟ್ ನಮಗೇನಾದ್ರು ಜಸ್ಟ್ ಗೋಲ್ಡ್ ವೆಯ್ಟೇ ಬೇಕು, ಎಲ್ಲದಕ್ಕೂ ಹರಳು ಬೇಡ ಅಂತಂದರೆ ಅದೇ ರೀತಿ ಕಸ್ಟಮೈಸ್ ಕೂಡ ಅವರು ಮಾಡಿಕೊಡ್ತಾರೆ. ಈ ನೆಕ್ ಪೀಸ್ ತುಂಬ ಇಷ್ಟ ಆಗಿತ್ತು. ನಾನು ಅದು ನೋಡ್ತಾ ಇದ್ದೆ, ಕೆಳಗಡೆ ಇದ್ದಿತ್ತು. ಮತ್ತು ಬೀಡ್ಸ್ ಎಲ್ಲ ಜಾಸ್ತಿ ಆಗಿಬಿಡ್ತು. ಗ್ರೀನ್ ಮತ್ತು ರೆಡ್ ಬೀಡ್ಸು ತುಂಬ ಜಾಸ್ತಿ ಇರೋದ್ರಿಂದ ನಾನು ಬೀಡ್ಸ್ ಇರೋದೆಲ್ಲ ಜಾಸ್ತಿ ಅಷ್ಟು ಪ್ರಿಫರ್ ಮಾಡಲ್ಲ. ಮತ್ತು ಈ ವಿಡಿಯೋನ ಲಾಸ್ಟ್ ತನಕ ನೋಡಿ. ಮತ್ತು ನಾನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದರೆ ಗಜಾನನ್ ಜ್ಯುವೆಲರಿನಲ್ಲಿ ಹೊಸ ಐಟಮ್ಸ್ ಯಾವ್ದಾದ್ರು ಬಂತು ಅಂದರೆ ನಾನು ಅದನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ ಜ್ಯುವೆಲರಿನಲ್ಲಿ. ಮತ್ತು ಏನು ಗ್ರಾಮ್ ಇದೆ, ಮತ್ತು ಎಷ್ಟು ವೆಯ್ಟ್ ಇದೆ, ಮತ್ತು 1 ಗ್ರಾಮ್ಗೆ ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ, ಇವತ್ತು ವೇಸ್ಟೇಜ್ ಎಷ್ಟಿರುತ್ತೆ ಅಂತೆಲ್ಲ ಹೇಳ್ಬಿಟ್ಟು ನಿಮಗೆ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಹೊಸ ಜ್ಯುವೆಲರಿಗಳು ಬಂದಾಗ. ನೆಕ್ಸ್ಟ್ ಬಂದುಬಿಟ್ಟು ನನ್ನ ಹತ್ರ ಬೇರೆ ಜ್ಯುವೆಲರಿಗಳಿತ್ತು. ಅದಕ್ಕೆ ಮಣಿನ ಹಾಕ್ಸ್ಬೇಕಿತ್ತು, ಅಂದರೆ ಮಣಿ ಪೋಣಿಸ್ತಾರಲ್ಲ ಆ ರೀತಿ. ಇದು ಬಂದು ಈ ರೀತಿ ಮಾಡಿಸ್ದೆ. ಇದು ಫಸ್ಟ್ ಓಲ್ಡ್ ಯಾವ ರೀತಿ ಇತ್ತು ಅಂತ ತೋರಿಸ್ತೀನಿ. ಅದಕ್ಕೆ ಡಾಲರ್ ಇತ್ತು, ಆ ಡಾಲರ್ನ ತೆಗೆಸ್ಬಿಟ್ಟೆ. ಏಕೆಂದರೆ ಡಾಲರ್ ಸ್ವಲ್ಪ ಕೆಳಗಡೆ ಬಂದಂಗೆ ಫೀಲ್ ಆಗ್ತಾಯಿತ್ತು. ಅಂದರೆ ಅದು ರೌಂಡಕ್ಕೆ ಅದು ಅಟ್ಯಾಚ್ ಮಾಡಿರ್ತಾರಲ್ಲ, ಅದು ಸ್ವಲ್ಪ ಉದ್ದ ಮಾಡಿಬಿಟ್ಟಿದ್ದಾರೆ. ಉದ್ದ ಮಾಡಿರೋದ್ರಿಂದ ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಿರಲ್ಲ ನನಗೆ. ಅದಕ್ಕೆ ಆ ಡಾಲರ್ ರಿಮೂವ್ ಮಾಡಿಸ್ಬಿಟ್ಟು ಈ ರೀತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಅದು ಮೋಪ್ ಇದೆಯಲ್ಲ, ಆ ಮೋಪೇ ತುಂಬ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಗ್ರಾಮ್ಗೆ. ಅಂದರೆ ಆ ಮೋಪ್ ಬಂದುಬಿಟ್ಟು ಒಂದು ಮೋಪ್ ಬಂದು 3 ಗ್ರಾಮ್, ಅಂದರೆ ಪರ್ ಮೋಪ್ ಬಂದು 3 ಗ್ರಾಮ್ ಇದೆ. ಮತ್ತು ಅದಕ್ಕೆ ಜಾಯಿಂಟ್ ಮಾಡ್ತಾರಲ್ಲ ಕೊಂಡಿ, ಅದು ಕೂಡ ಚಿನ್ನದ್ದೇ.
ಅದು ಬಂದು 2 ಗ್ರಾಮ್ ಇದೆ. ಮತ್ತು ಮೋಪು 3 ಗ್ರಾಮ್ ಈಚ್ ಬಂದುಬಿಟ್ಟು 2 ಸೇರಿ 6 ಗ್ರಾಮ್, ಮತ್ತು ಕೊಂಡಿ ಬಂದು 1 ಗ್ರಾಮ್, ಅಂದರೆ ಇದು ಬಂದು 8 ಗ್ರಾಮಲ್ಲಿ ಇದು ನಾನು ಮಾಡಿಸಿರೋದು. ಆಲ್ರೆಡಿ ಮಾಡಿಸಿದ್ದೆ, ಈ ರೀತಿ ಇವಾಗ ಚೇಂಜ್ ಮಾಡಿಸ್ಕೊತಾ ಇದ್ದೀನಿ ಅಷ್ಟೇ. ಈ ರೀತಿ ಮಾಡಿಕೊಟ್ರು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಈಗ ಹಳೇದು ಯಾವ ರೀತಿ ಇತ್ತು ಅಂತಲೂ ನಿಮಗೆ ತೋರಿಸ್ತೀನಿ. ಇದು ಬಂದು ಚಿಕ್ಕಪೇಟೆನಲ್ಲೇ ಇರೋದು. ಇವರು ತುಂಬ ರೀಸನಬಲ್ ಪ್ರೈಸ್ಗೆ ಮಾಡಿಕೊಡ್ತಾರೆ. ಮತ್ತು ಇಲ್ಲಿ ಅವ್ರ ಹತ್ರ ಎಲ್ಲ ಥರದ ಬೀಡ್ಸು ಇರುತ್ತೆ, ಒರಿಜಿನಲ್ ಬೀಡ್ಸು. ಮತ್ತು ನಮಗೆ ಏನಂತಾರೆ, ನಾವು ಎಷ್ಟು ಅಮೌಂಟಲ್ಲಿ ನಾವು ಬೀಡ್ಸ್ ನೋಡ್ತಾ ಇದ್ದೀವಿ ಆ ರೀತಿ ವೆರೈಟಿ ಆಫ್ ಬೀಡ್ಸ್ ಎಲ್ಲ ಇಟ್ಟಿದ್ದಾರೆ. ಮತ್ತು ನಾವು ಫೋಟೋ ತೋರಿಸಿದ್ರೆ ಸಾಕು ಈ ರೀತಿ ಬೇಕು ಅಂತ ಹೇಳ್ಬಿಟ್ಟು ಅದೇ ರೀತಿ ಮಾಡಿಕೊಡ್ತಾರೆ. ಮತ್ತು ಇವರು ನಾಳೆ ಬನ್ನಿ ನಾಳಿದ್ದು ಬನ್ನಿ ಅಂತಲೂ ಹೇಳಲ್ಲ. ನಾವು ಇದನ್ನು ಅಲ್ಲೇ ಕೂತ್ಕೊಂಡು ಮಾಡಿಸ್ಕೊಂಡಿದ್ದು, ಅಂದರೆ ಒಂದು 3 ಥರ ನಾನು ಚೇಂಜ್ ಮಾಡಿಸಿದ್ದು, 3 ಥರನೂ ಅವ್ರು ಅಲ್ಲೇ ಮಾಡಿಕೊಟ್ರು. ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ತೊಗೊಂಡ್ರು. ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅದು ಓಲ್ಡ್ ಜ್ಯುವೆಲರಿ, ಅಂದರೆ ಗೋಲ್ಡ್ ಜ್ಯುವೆಲರಿ ಯಾವ ರೀತಿ ಇತ್ತು, ಅದನ್ನು ಯಾವ ರೀತಿ ನಾನು ಬೀಡ್ಸ್ ಹಾಕ್ಬಿಟ್ಟು ಕಸ್ಟಮೈಸ್ ಮಾಡಿಸ್ಕೊಂಡೆ ಅಂತ ಹೇಳ್ಬಿಟ್ಟು. ಮತ್ತು ಗಜಾನನ್ ಜ್ಯುವೆಲರಿಯಿಂದ ನಾನು ಯಾವ ಜ್ಯುವೆಲರಿ ತೊಗೊಂಡು ಬಂದೆ ಅಂತ ಹೇಳ್ಬಿಟ್ಟು ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಅದಕ್ಕೆ ಎಷ್ಟು ಮೇಕಿಂಗ್ ಹಾಕಿದ್ರು, ಎಷ್ಟು ಅಮೌಂಟ್ ಆಯಿತು, ಎಷ್ಟು ಗ್ರಾಮ್ ಇದೆ ಅಂತಲೂ ನಿಮಗೆ ಹೇಳ್ತೀನಿ. ಈ ಬೀಡ್ಸ್ ಅಂಗಡಿ ಡೀಟೇಲ್ಸ್ ನಿಮಗೆ ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಎಲ್ಲಿದೆ, ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ತುಂಬ ರೀಸನಬಲ್ ಪ್ರೈಸ್. ಆರಾಮಾಗಿ ಇಲ್ಲಿ ಬೀಡ್ಸದು ನಾವು ಯಾವುದೇ ರೀತಿ ಇದ್ರೂ ನಾವಿಲ್ಲಿ ಮಾಡಿಸ್ಕೋಬೋದು. ಮತ್ತು ಅಮೌಂಟು ಅವ್ರು ಹೇಳಿದ ಅಮೌಂಟ್ಗೂ ಪಾಪ ಸ್ವಲ್ಪ ಕಡಿಮೆ ಮಾಡ್ಕೋತಾರೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಬಿಕಾಸ್ ಇವರು ತುಂಬ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಎಲ್ಲ ಥರದ ವೆರೈಟಿಯ ಕಸ್ಟಮೈಸ್ ಕೂಡ ಅವರು ಮಾಡಿಕೊಡ್ತಾರೆ. ಅದನ್ನು ನಾನು ಯಾವ ರೀತಿ ಮಾಡಿಸ್ಕೊಂಡೆ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಕೊಟ್ಟು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ರೀತಿ ಜ್ಯುವೆಲರಿಗಳು ನಾನು ಯಾವ್ದ್ಯಾವ್ದು ಬೀಡ್ಸಲ್ಲಿ ಹಾಕ್ಸ್ಕೊಂಡೆ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ.